I am one of the 65 lakh voters whose vote right has been deleted. ಅಯ್ಯಯ್ಯೋ ನನ್ನ ವೋಟರ್ ಲಿಸ್ಟ್ ಇಂದ ತೆಗೆದಾಕ್ಬಿಟ್ಟಾರು, ಯಾರೋ ತೆಗಿಸಿ ಬಿಟ್ಟಾರು ಅಂದ್ರ ಲಾಜಿಕ್ಕೇ ಇಲ್ಲ. I was born in this constituency. I lived in this constituency. I had my schooling, college, theatre. ನಾನು ಕನ್ನಡಿಗ, ಕನ್ನಡದಲ್ಲೇ ಹುಟ್ಟಿ ಬೆಳೆದವನು. ಹಂಗಿದ್ಮೇಲೆ ನಾಲ್ಕು ಕಡೆ ವೋಟರ್ ಐಡಿ ಯಾಕೆ ಇಟ್ಕೊಂಡ್ರಿ? ಊರಿಗೆಲ್ಲ ಕರ್ತವ್ಯದ ಜ್ಞಾನ ಬೋಧನೆ ಮಾಡೋ ಪ್ರಕಾಶ್ ರೈಗೆ ತಮ್ಮ ಕರ್ತವ್ಯನೇ ನೆನಪಿಲ್ಲ. ಯಾರೋ ನನ್ನ ಹೆಸರನ್ನ ತೆಗಿಸಿ ಬಿಟ್ಟಾರು ಅಂತಾರಲ್ಲ, ನಿಜಕ್ಕೂ ಅಲ್ಲಿ ಆಗಿದ್ದೇನು ಅನ್ನೋದನ್ನ ನಾ ಹೇಳ್ತೀನಿ ಕೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇದು ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅವರಿಗೆ ಸೂಟ್ ಆಗ್ತೈತ್ ನೋಡ್ರಿ. ಯಾಕಿಂಗೆ ಹೇಳ್ತನು ಅಂದ್ರ, ತಾವು ಮಾಡಿದ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕಿ ವ್ಯಂಗ್ಯ ಮಾಡೋದ್ರಾಗ ಪ್ರಕಾಶ್ ರೈ ಎತ್ತಿದ ಕೈ. ಅವ್ರಿಗೆ ಗೊತ್ತಿರ್ತೈತಿ ತಮ್ಮ ಕಡೆಯಿಂದಾನೇ ತಪ್ಪಾಗೈತಿ ಅಂತ, ಬಟ್ ಅದನ್ನ ತಮ್ಮ ಮೇಲಿಂದ ಬೇರೆಯವ್ರ ಮೇಲೆ ಹಾಕೋದು ಅವ್ರಿಗೆ ಬಹಳ ಖುಷಿಯ ವಿಷಯ. ನಾಚಿಕೆ ಮಾನ ಮರ್ಯಾದೆ ಇಲ್ದವ್ರು ಇದನ್ನೇ ಮಾಡ್ತಾರ. ಪ್ರಕಾಶ್ ರೈ ಇದನ್ನೇ ಮಾಡ್ಯಾರ. ನರೇಂದ್ರ ಮೋದಿ ಅವರ ದ್ವೇಷ ಅವ್ರೊಳಗ ಎಷ್ಟರ ಮಟ್ಟಿಗೆ ತುಂಬಿಕೊಂಡೈತಿ ಅಂತಾನು ಹೊರಗೆ ಹಾಕ್ಯಾರ. ಈಗ ಕರ್ನಾಟಕದಾಗ SIR ಪ್ರಕ್ರಿಯೆ ನಡೆದೈತಿ ಅನ್ನೋದು ಎಲ್ಲಾರ್ಗೂ ಗೊತ್ತೈತಿ. ಅದರ ಪ್ರೊಸೀಜರ್ಗಳು ಸಣ್ಣ ಹುಡುಗರಿಗೆ ಗೊತ್ತಾಗ್ಬಿಟ್ಟೈತಿ. ಯಾಕಂದ್ರ ಸ್ಕೂಲ್ ಟೀಚರ್ಗಳು ಅದನ್ನ SIR ಮಾಡಕ್ ಬರ್ತಾರಲ್ರಿ, ಅವ್ರ ಜೊತೆ ತಿರ್ಗಾಡ ಅವ್ರಿಗೆ ಗೊತ್ತೈತಿ. ಬಟ್ ಜಗತ್ತಿಗೆ ಬುದ್ಧಿ ಹೇಳುವಂತಹ ಪ್ರಕಾಶ್ ರೈಗೆ ಗೊತ್ತಿಲ್ಲ ಅನ್ಸುತ್ತ. ಈಗ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಾಗ ಗೊಳೋಣ್ಲಿಕ್ಕತ್ತಾರ. ಅದು ಕೂಡ ಲೇವಡಿ ಮಾಡ್ಕೊಂತು. SIR ಮಾಡಿ ಎಲೆಕ್ಷನ್ ಕಮಿಷನ್ ಅವರು ವೋಟರ್ ಲಿಸ್ಟ್ ಇಂದ ನನ್ನ ಹೆಸರನ್ನ ತೆಗೆದು ಹಾಕ್ಯಾರು ಅಂತ ವಿಡಿಯೋ ಮಾಡಿ ಹರಿಬಿಟ್ಟಾರ. ನೋಡ್ರಿ. Dear friends, Sathiyo, I want to share a joke with you. I am one of the 65 lakh voters whose vote right has been deleted from Bangalore constituency after SIR. Nice joke, no? I was born in this constituency. I lived in this constituency. I had my schooling, college, theatre. And for your kind information, I was an MP candidate of this constituency too. Well, the joke is nice. Game on. Let me see what is the process I have to go through. क्या कागज दिखाना पड़ेगा to get back my voter ID. Well, game on. But one little word. My friend, you can use your powers to deny few of the citizens the right to vote who may not elect you. But can you stop us, my dear friend, from our power of bringing you down? Just asking. ತಾವು ಮಾಡಿದ ಕೆಲಸದಿಂದ ತಪ್ಪಾಗೈತಿ, ಅದನ್ನ ಬಿಟ್ಟು ಎಲೆಕ್ಷನ್ ಕಮಿಷನ್, ಅಮಿತ್ ಶಾ, ಮೋದಿ ಇವರೆಲ್ಲರನ್ನು ದೂರ್ಲಿಕ್ಕತ್ತಾರ. ಆಕ್ಚುಲ್ ಆಗಿ ಏನಾಗೈತಿ ಗೊತ್ತೇನ್ರಿ, ಎಲೆಕ್ಷನ್ ಕಮಿಷನ್ ಇವ್ರ ಹೆಸರನ್ನ ತೆಗೆದು ಹಾಕಿಲ್ಲ. ಇವರೇ ಇವ್ರ ಹೆಸರನ್ನ ಹೋಗೋ ಹಂಗ ಮಾಡ್ಕೊಂಡ್ಬಿಟ್ಟಾರ. ಏನೋ ಹೇಳಿದ್ರಲ್ರಿ, ಕೇಳಿಸ್ಕೊಂಡ್ರೇನ್ರಿ? ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ, ಓದಿದ್ದು ಬೆಂಗಳೂರಲ್ಲಿ, ನಾನು ಕನ್ನಡಿಗ, ಬೆಂಗಳೂರಲ್ಲೇ ನನ್ನ ಜೀವನ, ಕರ್ನಾಟಕವೇ ನನ್ನ ಜೀವನ. ಅಯ್ಯಯ್ಯಯ್ಯೋ ಪ್ರಕಾಶ್ ರೈ ಅವರೇ, ಇಷ್ಟೆಲ್ಲ ಪ್ರೀತಿ ಅಭಿಮಾನ ನಿಮಗಿದ್ರ ಕರ್ನಾಟಕದ ಮೇಲೆ ಬೇರೆ ಬೇರೆ ರಾಜ್ಯದಾಗ ಹೋಗಿ ನಾಲ್ಕು ಕಡೆ ವೋಟರ್ ಐಡಿನ ಯಾಕ್ರಿ ಮಾಡಿಸ್ತಿದ್ರಿ? ದುಡಿಯಾಕ ಹೋಗ್ರಿ, ನಿಮಗೆ ಯಾರು ಬೇಡ ಅಂದಾರ? ಬೇರೆ ಬೇರೆ ಭಾಷೆ ಮೂವಿಗಳು ಮಾಡ್ರಿ, ಮಿಂಚ್ರಿ, ಬೆಳಿರಿ, ಎಲ್ಲ ಮಾಡ್ರಿ. ಈ ವೋಟರ್ ಐಡಿ ಯಾಕೆ ಮಾಡಿಸ್ಕೊಂಡ್ರಿ? ಅಷ್ಟು ನಿಮಗೆ ಕರ್ನಾಟಕದ ಮೇಲೆ ಪ್ರೀತಿ ಉಕ್ಕಿ ಹರಿತಿತ್ತು ಅಂದ್ರ ಈ ನಾಟಕ, ಹೈ ಡ್ರಾಮಾ ಎಲ್ಲ ಯಾಕೆ ಮಾಡಿದ್ರಿ? ಊರ್ನೆಲ್ಲ ಜಸ್ಟ್ ಆಸ್ಕಿಂಗ್ ಅಂತ ಕೇಳ್ತಿರಲ್ಲ ಪ್ರಕಾಶ್ ರೈ ಅವರೇ, ನಿಮ್ಮನ್ನ ನಾನೊಂದು ಜಸ್ಟ್ ಆಸ್ಕ್ ಮಾಡ್ತೀನಿ, ಉತ್ತರ ಹೇಳ್ರಿ. ಶಾಂತಿನಗರ ವಿಧಾನಸಭಾ ಕ್ಷೇತ್ರ ನಿಮ್ದು, ನೀವು MP ಕ್ಯಾಂಡಿಡೇಟ್ ಕೂಡ ಹೌದು, ಒಪ್ಕೊಳ್ಳೋನು. ಆದ್ರೆ ಸರ, ನೀವ್ ಎಲ್ಲಿ ವಾಸ ಮಾಡ್ತೀನಿ ಅಂತ ಎಲೆಕ್ಷನ್ ವೋಟರ್ ಐಡಿ ಒಳಗ ಅಡ್ರೆಸ್ ಕೊಟ್ಟಿರಲ್ರಿ, ಆ ಅಡ್ರೆಸ್ ಒಳಗ ನೀವು ಇದ್ದೀರೇನ್ರಿ? ನಿಮ್ಮ ಮನ್ಯಾಗಿನವ್ರು ಯಾರೇ ಇದ್ದಾರೇನ್ರಿ? ಯಾರೂ ಇಲ್ಲ. ನೀವು ಇದ್ದೀರೇನೋ ಅಂತ BLOಗಳು ಅಲ್ಲಿಗೆ ಹೋಗಿ ನಿಮ್ಮ ಬಾಗಿಲನ್ನ ತಟ್ಟಿ ನೋಡಿದ್ರ ಅಲ್ಲಿದ್ದವರೇ ಬೇರೆ. ಕೊನೆಗೆ ನಿಮ್ಮ ಓನರ್, ಏನು ಅಪಾರ್ಟ್ಮೆಂಟ್ ಒಳಗೆ ನೀವು ಇದ್ರಲ್ಲ, ಆ ಓನರ್ ಫೋನ್ ಮಾಡಿ ಕೇಳಿದ್ರ,
4 ವರ್ಷದಿಂದ ಪ್ರಕಾಶ್ ರೈ ಅವರು ಇಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ರು. ಈಗ ಇಲ್ಲದೆ ಇರೋ ಅಡ್ರೆಸ್ಸನ್ನು ಕೊಟ್ಟಿರೋ ನಿಮ್ಮ ತಪ್ಪು, ಅಡ್ರೆಸ್ ಚೇಂಜ್ ಮಾಡಿಸ್ತಾ ಇರೋದು ನಿಮ್ಮ ತಪ್ಪು. BLOಗಳು ಹೋದರೂ ಕೂಡ ಅಲ್ಲಿ ನಿಮ್ಮ ಯಾವುದೇ ಮಾಹಿತಿ ಸಿಗದೆ ಇರೋದ್ರಿಂದ ಹೆಸರು ತಾನಾಗೆ ಹೋಗಿಬಿಡ್ತೈತ್ರಿ. ಅದನ್ಯಾರೂ ಬೇಕು ಅಂತ ಮಾಡಿಸಿದ್ದಿಲ್ಲ. ನಿಮ್ಗೆ BLO ಅಧಿಕಾರಿಗಳು ಹೋಗಿದ್ದು ವಿಡಿಯೋನೂ ತೋರಿಸ್ತೀನಿ ನೋಡ್ರಿ. ನಮಸ್ಕಾರ, ನಾನು ಚೆನ್ನಪ್ಪ ಬಾಳಗಟ್ಟಿ ಅಂತ, ಬೂತ್ ನಂಬರ್ 1 BLO. ಗಾರ್ಡನ್ ಅಪಾರ್ಟ್ಮೆಂಟ್ ಅಲ್ಲಿ ಮೊದಲನೇ ಸಲ 2-3 ಸಲ ಚೆಕ್ ಮಾಡಿದಾಗ ಪ್ರಕಾಶ್ ರಾಜ್ ಸರ್ ಅವರು ಇಲ್ಲಿಂದ ಶಿಫ್ಟ್ ಆಗಿದ್ದಾರೆ ಅಂತ ಕೇಳಿ ಬಂದಿದ್ದ ಕಾರಣ ನಾನು ಇದನ್ನ ಮಾಡಿದ್ದೆ, ESCದಲ್ಲಿ ಹಾಜರಾಗಿ ಶಿಫ್ಟ್ ಮಾಡಿದ್ದೆ. ಇವಾಗ ಜಾಲತಾಣದಲ್ಲಿ ಅವರು ವಿಡಿಯೋ ಪೋಸ್ಟ್ ಮಾಡಿದ್ರಿಂದ ನಾನು ಮರುಪರಿಶೀಲನೆಗಾಗಿ ನಮ್ಮ ಸೂಪರ್ವೈಸರ್ ERO ಜೊತೆ ಬಂದು ಇವಾಗ ಮತ್ತೆ ಕನ್ಫರ್ಮೇಶನ್ ಬಂದಿದ್ದೀವಿ. ಇವಾಗಲೂ ಕೂಡ ಅವರು ಓನರ್ ಜೊತೆ ಮಾತಾಡಿ ಎಲ್ಲ ಕನ್ಫರ್ಮೇಶನ್ 4 ವರ್ಷದಿಂದ ಅವರು ಇಲ್ಲಿಂದ ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ. ಮತ್ತು ನಮ್ಮ ಹತ್ರ ಇವರು ಮೇಡಮ್ ಇದ್ದಾರೆ, ಅವ್ರ ಜೊತೆ ಅವರು ಕೂಡ ಇದೆ ಅಂತ ಹೇಳಿದ್ರು. ಮೇಡಮ್ he was left after he was here when the election was there. It's 4 years since he left and there are other people living here. It is given for rent. Prakash has left our building nearly 3-4 years back. ಈ ರೀತಿ ಹೈ ಡ್ರಾಮಾ ಮಾಡೋದ್ರಿಂದ ಪ್ರಕಾಶ್ ರೈ ಅವರ ವೋಟರ್ ಲಿಸ್ಟ್ ಒಳಗೆ ನಿಮ್ಮ ಹೆಸರು ಹೋಗಿ ಕುಂತ್ಕೊಳ್ಳೋದಿಲ್ಲ. ಏನು ನೀವು ದೊಡ್ಡ ಮಹಾನ್ ವ್ಯಕ್ತಿ ಅಂತ ಯಾರೋ ಬಂದು ನಿಮ್ಮ ಪರವಾಗಿ ನಿಮ್ಮ ಹೆಸರನ್ನ ಹಾಕೋದಿಲ್ಲ. ನೀವೇ ಹೋಗಿ ನಿಮ್ಮ ಹೆಸರನ್ನ ಸೇರಿಸ್ಕೋಬೇಕು. ಅದು ನಿಮ್ಮ ಕರ್ತವ್ಯ ರೀ. ಊರಿಗೆಲ್ಲ ಬೇರೆ ಬೇರೆ ಕರ್ತವ್ಯ ಹೇಳ್ತೀರಿ. ಅಮಿತ್ ಶಾ ನಿಮ್ಮ ಕರ್ತವ್ಯ, ನರೇಂದ್ರ ಮೋದಿ ನಿಮ್ಮ ಕರ್ತವ್ಯ ಅಂತ ಊರ್ ತುಂಬ ಮಾತಾಡ್ತೀರಿ. ನಿಮ್ಮ ಕರ್ತವ್ಯ ನಿಮಗೆ ಗೊತ್ತಿಲ್ಲೇನು? ಕೇಂದ್ರ ಪಾಲಿಕೆಯ ಆಯುಕ್ತ ಜಗದೀಶ್ ಅವರು ಮುಖ್ಯವಾಗಿ ಒಂದು ಪ್ರಕಟಣೆ ಹೊರಡಿಸ್ಬಿಟ್ಟಾರ. ಏನು ಪ್ರಕಾಶ್ ರಾಜ್ ಅವರು ದೊಡ್ಡದಾಗಿ ಹೇಳಿಕತ್ತಾರಲ್ಲ, ನಿಜಕ್ಕೂ ಅಲ್ಲಿ ಆಗಿದ್ದೇನು ಅನ್ನೋದನ್ನ ಹೇಳಿ ಲೆಟರ್ ಒಳಗೆ ಕಳಿಸಿಬಿಟ್ಟಾರ. ಇಷ್ಟೊತ್ತು ನಾನು ನಿಮ್ಗೆ ಹೇಳಿದ್ನಲ್ರಿ, ಅದನ್ನೇ ಲೆಟರ್ ಒಳಗೆ ಹೇಳ್ಯಾರ. ಈ ರೀತಿ ತಪ್ಪು ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಾಗ ಹಂಚಿಕೊಳ್ಳಬಾರದು ಅಂತಾನು ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರೈ ಅವ್ರಿಗೆ ಹೇಳಿಬಿಟ್ಟಾರ. 3 ಬಿಟ್ಟೋರು ಊರಿಗೆ ದೊಡ್ಡೋರಂತ ಅಂತ ಲಿಸ್ಟ್ ಒಳಗ ಪ್ರಕಾಶ್ ರೈ ಮೊದಲನೇ ಹಂತದಾಗಿದ್ದಾರ. ಯಾಕಂದ್ರ ಈ ರೀತಿ ವಿಡಿಯೋಗಳನ್ನ ಮಾಡ್ತಾರೆ ನೋಡ್ರಿ, ಅದು ಕೂಡ ನರೇಂದ್ರ ಮೋದಿ ಅವರನ್ನ ಹೀಯಾಳಿಸಿ ಟೀಕಿಸೋದಕ್ಕಾಗಿ. ನರೇಂದ್ರ ಮೋದಿ ಫ್ರೆಂಡ್ಸ್ ಅಂತ ಒಂದು ಸೋಷಿಯಲ್ ಮೀಡಿಯಾ ವಿಡಿಯೋ ಮಾಡಿದ್ರು ನೋಡ್ರಿ. ಇತ್ತೀಚೆಗೆ ಅವರು ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಆಗಿ ವಿಡಿಯೋ ಮಾಡ್ಲಿಕ್ಕತ್ತಾರ. ಅದನ್ನ ತಡ್ಕೊಳ್ಳಕ್ ಆಗದೆ ಇರೋ ಪ್ರಕಾಶ್ ರೈ ಅಂತ ಹಲವಾರು ಮಂದಿ ವಿಡಿಯೋ ಶುರು ಮಾಡೋದೇ ಫ್ರೆಂಡ್ಸ್ ಅಂತ ಹೇಳಿ. ಈಗ ಪ್ರಕಾಶ್ ರಾಜ್ ಅವರು ಕೂಡ ಫ್ರೆಂಡ್ಸ್ ಅಂತ ಮಾಡಿದ್ರಲ್ರಿ, ಹಂಗ ಅದು ಒಪ್ಪೋರ್ಗೆ ಒಪ್ತೈತಿ. ಬಟ್ ನಾನು ಮಾಡ್ತೀನಿ ಅನ್ನೋರ್ಗೆ ಏನು ಮಾಡಕ್ ಬರ್ತೈತಿ? ಕೋಣದ ಮುಂದೆ ಕಿನ್ನರಿ ಬಾರಿಸಿದ್ರೆ ಅದಕ್ಕೆ ಏನು ಅರ್ಥ ಆಗ್ತೈತಿ? ಹಂಗ ಎಲ್ಲರೂ ಅದನ್ನೇ ಮಾಡ್ತೀನಿ ಅಂದ್ರೆ ಹೆಂಗ ಒಪ್ಪತೈತಿ? ನರೇಂದ್ರ ಮೋದಿ ಅವ್ರ ಮೇಲಿನ ದ್ವೇಷ ಎಷ್ಟರ ಮಟ್ಟಿಗೆ ಹೆಚ್ಚಾಗೈತಿ ನೋಡ್ರಿ ಪ್ರಕಾಶ್ ರೈ ಅವ್ರಿಗೆ. ಎಲೆಕ್ಷನ್ ಕಮಿಷನ್ನ ದೂರ್ಲಿಕ್ಕತ್ತಾರ, ಮೋದಿ ಅವ್ರನ್ನ ದೂರ್ಲಿಕ್ಕತ್ತಾರ. ಮೋದಿ ಅವರೇ ಏನೋ ಪ್ರಕಾಶ್ ರೈ ಅವರ ಹೆಸರನ್ನ ತೆಗೆದುಹಾಕ್ರಿ ಅಂತ ಹೇಳ್ಯಾರೇನೋ ಅನ್ನೋ ಹಂಗ ಈ ಪ್ರಕಾಶ್ ರೈ ಮಾತಾಡ್ಲಿಕ್ಕತ್ತಾರ. ಯಾರದೇ ಹೆಸರು ಹೋದ್ರು ಅವರೇ ಹೋಗಿ ಹೆಸರನ್ನ ಆ್ಯಡ್ ಮಾಡ್ಕೋಬೇಕು, ಅದು ರೂಲ್ಸ್ ಐತ್ರಿ. ಅದನ್ನ ಬಿಟ್ಟು ಅಮಿತ್ ಶಾ ಇಂದ ಆಯ್ತು, ಎಲೆಕ್ಷನ್ ಕಮಿಷನ್ ಇಂದ ಆಯ್ತು, ಮೋದಿಯಿಂದ ಆಯ್ತು ಅಂದ್ರ ಇದನ್ನ ಪ್ರಕಾಶ್ ರೈ ಅವರ ನಾಟಕ ಅಂತಾರ್ರಿ. ನೀವು ಮೊದಲೇ ನಟ ಭಯಂಕರ ಅಲ್ಲೇನ್ರಿ? ಇಂಥ ವಿಷಯದಾಗೂ ನಟನೆ ಮಾಡೋದು ಬ್ಯಾಡಾಗಿತ್ರಿ. ನೀವೊಬ್ಬ ಆಕ್ಟರ್, ಆಕ್ಟಿಂಗ್ ಬಣ್ಣ ಹಚ್ಚಿದಾಗ ಮಾತ್ರ ಮಾಡಬೇಕು. ಯಾವಾಗ್ಲೂ ನಾ ಬಣ್ಣ ಹಚ್ಚಿ ನಾಟಕನೇ ಮಾಡ್ತೀನಿ ಅಂದ್ರ ಯಾರು ಒಪ್ತಾರು? ಊರಿಗೆಲ್ಲ ಪಾಠ ಮಾಡಿ ಜಸ್ಟ್ ಟಾಸ್ಕ್ ಅಂತ ಮಾಡೋದನ್ನ ಬಿಟ್ಟು ನಿಮ್ಮನ್ನ ನೀವೇ ಒಂದ್ಸಲ ಜಸ್ಟ್ ಟಾಸ್ಕಿಂಗ್ ಮಾಡ್ಕೊಂಡ್ಬಿಡ್ರಿ. ಈಗ SIR ಒಳಗ ನಾ ಭಾಗಿ ಆಗದೆ ಇರೋದ್ರಿಂದ ನನ್ನ ಹೆಸರು ಹೋಗೈತಲ್ಲ ಅಂತ ಉತ್ತರ ನಿಮಗೆ ನೀವೇ ಹುಡುಕ್ತೀರಿ. ಅದನ್ನ ಬಿಟ್ಟು ಈ ಫ್ರೆಂಡ್ಸ್ ಅಂತ ನಾಟಕ ಹೈ ಡ್ರಾಮಾ ಮಾಡೋದನ್ನ ನಿಲ್ಲಿಸಿ ಬಿಡ್ರಿ. ನಿಮಗೇನೆ ಮಂದಿ ಸೋಷಿಯಲ್ ಮೀಡಿಯಾದಾಗ ತರಾಟೆ ತಗೊಂಡಾರ. ಈ ರೀತಿ ನಾಟಕ ಮಾಡೋದನ್ನ ಬಿಟ್ಟು ಪ್ರಕಾಶ್ ರೈ ಅವರೇ ಹೆಸರು ಸೇರಿಸ್ಕೊಡ್ರಿ, ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಹೆಸರಿಲ್ದಂಗ ಆಗಿಬಿಡ್ತೀರಿ ಅಂತ ಟೀಕೆ ಮಾಡ್ಲಿಕ್ಕತ್ತಾರ.